ಅಪ್ಪ ಚಿಕನ್ ಲೆಗ್ ಪೀಸು, ಅಮ್ಮ ದೊಣ್ಣೆ ಬಿರಿಯಾನಿ, ಅಪ್ಪ ಕಾಲ್ ಸೂಪು. ಅಯ್ಯಯ್ಯೋ, ಏನಮ್ಮ ಲಕ್ಷ್ಮಿ, ಬರೀ ನಾನ್ ವೆಜ್ ಮಾಡಿದ್ಯಾ? ನಿಮ್ ಮನೇಲಿ ವೆಜ್ ಮಾಡೋದೇ ಇಲ್ವಾ? ನಂಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ನನ್ ದಿನಾನು ನಾನ್ ವೆಜ್ ತಿನ್ನೋದು, ಅದ್ರಲ್ಲೂ ಬಿರಿಯಾನಿ ಅದಂತೂ ಪಂಚ ಪ್ರಾಣ. ವಾರೆ ವಾ ಚಂದ್ರು, ಎರಡೆರಡು ಲಾಡು ಬಂದು ಬಾಯಿಗೆ ಬಿತ್ತಲ್ಲೋ. ಒಳ್ಳೆ ಹುಡುಗಿ, ಒಳ್ಳೆ ಮನೆ, ದಿನ ನಾನ್ ವೆಜ್ ಊಟ, ವಾರೆ ವಾ ಅದ್ಭುತ. ಮದುವೆ ಮುಗಿಸ್ಬಿಡೋಣ ಕಣೆ. ಅತ್ತೆ ಮಾವ ಲಕ್ಷ್ಮಿ ಮಲ್ಕೊಂಡಿದ್ರ? ಇಲ್ಲಮ್ಮ, ಊಟ ಜಾಸ್ತಿ ಆಯ್ತಲ್ಲ, ಸುಮ್ನೆ ಹಂಗೆ ಕೂತ್ಕೊಂಡ್ ಮಾತಾಡ್ತಾ ಇದ್ವಿ. ಕೂತ್ಕೊಳ್ಳಮ್ಮ. ಊಟ ಎಲ್ಲ ಚೆನ್ನಾಗಿತ್ತ ಮಾವ? ನಿನ್ನಂತ ಮುದ್ದು ಸೊಸೆ ವಿಷಯ ಕೊಟ್ರು ಅಮೃತ ಇದ್ದಂಗಿರ್ತಮ್ಮ. ಹಾಗಾದ್ರೆ ವಿಷಯನ ತಂದ್ಕೊಡ್ಲ ಮಾವ? ಸುಮ್ನೆ ತಮಾಷೆ ಮಾಡ್ದೆ. ದೇವ್ರಂತ ಅತ್ತೆ ಮಾವ ನೀವು, ನಿಮ್ಗೆ ಅಮೃತನೇ ಕೊಡೋದು. ತಗೊಳ್ಳಿ, ಎಲೆ ಅಡಿಕೆ ಹಾಕೊಳ್ಳಿ. ತಗೊಳ್ರಿ. ಅಮ್ಮ ಲಕ್ಷ್ಮಿ, ಎಂತ ಒಳ್ಳೆ ಮನ್ಸಮ್ಮ ನಿಂದು. ಈಗಿನ ಕಾಲದ ಸೊಸೆದಿರೋ ಅತ್ತೆ ಮಾವನ್ ಸೇವೆ ಹೇಗ್ ಮಾಡೋದು ಅಂತ ನೀನು ನೋಡ್ ಕಲಿಬೇಕಮ್ಮ. ಅತ್ತೆ ಮಾವ, ನೀವು ಸೊಸೆ ತರೋದು ನಿಮ್ಮನ್ ಚೆನ್ನಾಗ್ ನೋಡ್ಕೋಬೇಕು ಅಂತ ತಾನೆ? ಹೌದಮ್ಮ. ಅತ್ತೆ ಮಾವಂಗೆ ಹೊಟ್ಟೆ ತುಂಬಾ ಊಟ ಹಾಕಿ ಎಲಡ್ಕೆ ಕೊಟ್ಟು ಅವ್ರ ಮನ್ಸು ಸಂತೋಷವಾಗಿ ಇಟ್ಕೊಳ್ಳೋದು ಸೊಸೆ ಕರ್ತವ್ಯ. ಅಮ್ಮ ಲಕ್ಷ್ಮಿ, ನೀನ್ ನನ್ ಸೊಸೆ ಅಲ್ಲಮ್ಮ, ಮಗಳು. ಅಪ್ಪ ಅಮ್ಮ, ನಿಮ್ ಕಾಲ್ಗಳು ಕೊಡಿ. ಯಾಕಮ್ಮ? ನಿಮ್ ಕಾಲ್ ನೋವು ಬಂದಿರುತ್ತೆ, ನಾನ್ ಮಸಾಜ್ ಮಾಡ್ಕೊಡ್ತೀನಿ, ಕೊಡಿ. ನಿಮ್ ಕಾಲ್ ಕೊಡಿ ಮಾವ. ಅಯ್ಯೋ ಬೇಡ, ಪರವಾಗಿಲ್ಲ ಬಿಡಮ್ಮ. ಬೇಡ. ಸರಿ ಅತ್ತೆ ಮಾವ, ಮಲ್ಕೊಳ್ಳಿ. ಸರಿ ಅತ್ತೆ, ನೀವು ಮಲ್ಕೊಳ್ಳಿ. ಸರಿನಮ್ಮ. ನೋಡ್ದೇನೆ ನಮ್ಗೆ ಎಂತ ಸೊಸೆ ಸಿಕ್ಕಿದ್ಲು. ನೀನು ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಿದ್ರೆ ಅವ್ರು ಇನ್ನ 5 ವರ್ಷ ಹೆಚ್ಚಿಗೆ ಬದುಕಿರೋರು. ಅಯ್ಯೋ ಮೂದೇವಿ, ನಾವು ಪುಣ್ಯ ಮಾಡಿದೀವಿ, ಅದಕ್ಕೆ ನಮ್ಗೆ ಇಂಥ ಸೊಸೆ ಸಿಕ್ಕಿದ್ಲು. ನಿಮ್ಮಪ್ಪ ಅಮ್ಮ ಅದೇನ್ ಪಾಪ ಮಾಡಿದ್ರು ಏನೋ, ಬೇಗ ನಿಗರ್ಕೊಂಡ್ರು. ನಿನ್ನಂತ ಸೊಸೆ ಸಿಕ್ಬಿಟ್ರೆ ಅತ್ತೆ ಮಾವ ಬೇಗ ನಿಗರ್ಕೊಳ್ಳೋದೆ. ಏನ್ರಿ ಅಂದ್ರೆ? ಏನಿಲ್ಲ, ಮಲ್ಕೋ ಅಂದೆ. ಚಂದ್ರು ಅವ್ರೆ ಮಲ್ಕೊಂಡ್ರಾ? ಇಲ್ಲ ಬನ್ನಿ, ತಗೊಳ್ಳಿ, ಹಾಲ್ ಕುಡೀರಿ. ಆಹಾ, ಏನು ಅದೃಷ್ಟ ನಂದು. ಫಸ್ಟ್ ನೈಟ್ ಇವತ್ತು ಯಾಕೋ ಆಗಿದೆ. ಫಸ್ಟ್ ನೈಟ್ ಅಲ್ಲಿ ಕೊಡ್ಬೇಕಾದ ಹಾಲ್ನ ಇವಾಗ್ಲೇ ಕೊಡ್ತಾವಳೆ. ಲೋ ಚಂದ್ರು, 2 ಅಲ್ಲ 3 ಲಡ್ಡು ಬಾಯಿಗೆ ಬಿತ್ತಲ್ಲೋ. ಅಮೃತ ಕುಡ್ದಂಗೈತಲ್ಲ ಗುರು. ತಗೊಳ್ಳಿ, ಹಣ್ಣು ತಿನ್ನಿ. ಆಹಾ, ಎಲ್ಲಾ ಗಂಡಂದಿರಿಗೂ ಇಂಥ ಹೆಂಡತಿ ಸಿಕ್ಬಿಟ್ರೆ ಫ್ಯಾಮಿಲಿ ಕೋಡ್ಗಳೇ ಇರಲ್ಲ. ಕೆಲವು ಹೆಂಡ್ತಿರವ್ರೆ, ಗಂಡ ಚಿನ್ನ ಬೆಳ್ಳಿ ತಂದು ಕೊಟ್ರೆ ಮುತ್ತು, ಇಲ್ಲ ಅಂದ್ರೆ ಜೀವನಕ್ಕೆ ಕುತ್ತು. ಅಯ್ಯೋ, ನೀವು ತಿನ್ನೆ. ನನ್ನ ನೀವು ತಾವು ಅಂತ ಕರಿಬೇಡಿ, ಬಾ ಹೋಗು ಅಂತ ಕರೀರಿ. ಚಿನ್ನ, ನೀನ್ ಎಷ್ಟು ಒಳ್ಳೆವಳು. ನಿನ್ನಂತ ಹೆಂಡತಿ ಸಿಗಕ್ಕೆ ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ನೀವು ಮಾತ್ರ ಅಲ್ಲ, ನಾನು ಪುಣ್ಯ ಮಾಡಿದ್ದೆ ನಿಮ್ಮಂತ ಗಂಡ ಸಿಗಕ್ಕೆ. ಸರಿ, ಮಲ್ಕೊಳ್ಳಿ. ಈಗ್ಲೇ ಮಲಿಕಳ ಕೇಳ್ತಾವಳಲ್ಲ, ಒಬ್ನೇ ಹೆಂಗ್ ಮಲ್ಕಳ್ಳಿ. ಹಾಲ್ ಕುಡ್ಸಿ ಹಣ್ಣು ತಿನ್ಸಿ ಮಲಗಿಸ್ಬಿಟ್ಟು ಆಯ್ತಾವಳಲ್ಲ. ದೇವ್ರೇ, ಎಂತ ಹುಡುಗಿ ಕೊಟ್ಬಿಟ್ಟಪ್ಪ. ನಿನಗ್ ಸಾಯೋವರೆಗೂ ನಾನು ಮುಡಿ ಕೊಡ್ತಾನೆ ಇರ್ತೀನಿ, ಉದ್ರೋದ್ರು ಕೆರ್ಕಂಡಾದ್ರೂ ಕೊಡ್ತಾ ಇರ್ತೀನಿ. ದೇವ್ರೇ, ನನ್ ಲೈಫ್ ನ ಸೆಟ್ಲ್ ಮಾಡ್ಬಿಟ್ಟಲ್ಲಪ್ಪ ಲಕ್ಷ್ಮಿ.
ಯಾರು ನೀನು ಸುಂದರ ಚೆಲುವೆ ಒಬ್ಬಳೆ ಕುಂತಿರುವೆ ಚಿನ್ನ. ಮದುವೆ ಆದ ಕೂಡ್ಲೆ ಊಟಿಗೆ ಹೋಗಣ್ಮ, ಕೊಡೈಕೆನಲ್ಗೆ ಹೋಗಣ್ಮ. ಲಕ್ಷ್ಮಿಯವರೇ, ಲಕ್ಷ್ಮಿಯವರೇ, ಆಪ್ತ ಮಿತ್ರ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಹುಣಸೆ ಹಣ್ಣು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಚಾರ್ಮುಡಿ ಘಾಟು, ಅದ್ರಲ್ಲೂ ಬಿರಿಯಾನಿ ಅಂದ್ರಂತೂ ಪಂಚ ಪ್ರಾಣ. ಸತ್ತು ಫೋಟೋ ಆಗ್ಬಿಟ್ಟವಳಲ್ಲಪ್ಪ. ಓ ಇದ ಮ್ಯಾಟ್ರು. ಆಪ್ತ ಮಿತ್ರ ತಂಗಾಳಿಯಲ್ಲಿ ತೇಲಿ ಬಂದೆ, ಹುಣಸೆ ಹಣ್ಣು, ಚಾರ್ಮುಡಿ ಘಾಟು, ಬಿರಿಯಾನಿ, ಇದೆಲ್ಲ ದೇವ್ಗಳು ಇಷ್ಟಪಡುವಂಥದ್ದು. ಲೋ ಚಂದ್ರು, ಎಲ್ಲಗ್ ಬಂದ್ ತಗ್ಲಾಕಂಬಿಟ್ಟಿದ್ಯೋ? ಅಯ್ಯೋ ದೇವ್ರೆ, ಇಷ್ಟು ವಯಸ್ಸಾದ್ರೂ ಹುಡುಗಿ ಸಿಕ್ಲಿಲ್ಲ ಅನ್ನೋ ನೋವಿಗಿಂತ ಇವಾಗ ಸಿಕ್ಕವಳಲ್ಲ ಅನ್ನೋ ನೋವೇ ಜಾಸ್ತಿ ಆಯ್ತಲ್ಲಪ್ಪ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅಯ್ಯೋ ದೇವ್ರೆ, ಅಪ್ಪ ದಾನ ತಿಂದಂಗ್ ತಿಂದು ಎಣ ಬಿದ್ದಂಗ್ ಬೀಳ್ತಿಯಲ್ಲೇ. ಅಪ್ಪ ದೇವ, ಅವ ದೇವ, ಅಪ್ಪ ದೇವ. ಏನ್ ಹೇಳ್ತಾ ಇದ್ಯೋ? ಯಾವ ದೇವನು? ಅಪ್ಪ ದೇವ, ದೇವ, ಅಪ್ಪ ದೇವ. ಅಯ್ಯೋಲೇ, ಯಾವ ದೇವನು? ಏಯ್, ದೇವನು ಇಲ್ಲ ಗಿವನು ಇಲ್ಲ, ಹೋಗ್ ಮುಚ್ಕೊಂಡ್ ಮಲ್ಕೊಳ. ಅಮ್ಮ, ಇದು ದೇವದ್ ಮನೆ, ಇಲ್ಲಿರೋಳು ಸತ್ತೋಗಿದ್ದಾಳಮ್ಮ. ಅಯ್ಯೋಲೇ, ಏನ್ ಹೇಳ್ತಾ ಇದ್ಯೋ? ನಮ್ಮ ಸತ್ತು ದೆವ್ವ ಆಗಿ ನಮ್ಗೆ ಕಾಡಿಸ್ತಾವಳೆ. ಹಂಗಂದ್ರೆ ನಾವು ದೇವದ ಮನೇಲಿ ಇದೀವ. ಅಯ್ಯಯ್ಯೋ ಮಲೆ ಮಹದೇಶ್ವರ, ಕಾಪಾಡಪ್ಪ. ನಾವಿಲ್ಲೇ ಇದ್ರೆ ಸಾಯಿಸಿ ಊತ ಹಾಕ್ಬಿಡ್ತಾಳೆ. ಬನ್ನಿ ಬನ್ನಿ ಹೋಗೋಣ, ಬನ್ನಿ ಬನ್ನಿ, ನಡಿ ನಡಿ ನಡಿಯಪ್ಪ. ಅಯ್ಯೋ ಬಾರಮ್ಮ, ಬಾ. ಯಾವ ಮನೆ ಕರ್ಕೊಂಡ್ಬಂದಲ್ಲಿ? ಬ್ರೋಕರ್ ನನ್ ಮಗ ಸರಿಯಾಗಿ ಸಿಕ್ತ. ಸುಮ್ಕಿರಮ್ಮ. ಅಯ್ಯೋ ನಡಿ ನಡಿ ನಡಿ. ಅಮ್ಮ, ಯಾವ ಕಡೆ ಹೋಗೋದು ಅಂತಾನೆ ಗೊತ್ತಾಯ್ತಲ್ವಲ್ಲ. ಹೋಗೋಣ ಬಾರು. ಅಮ್ಮ ತಾಯಿ, ನಮ್ಗೆ ಯಾಕಮ್ಮ ಕಟ್ಬಿಟ್ಟಿದ್ಯಾ? ಮಗನ್ಗೇನೋ ಮದ್ವೆ ಮಾಡ್ಸಿ ಮೊಮ್ಮಕ್ಕಳ ಜೊತೆ ಆಟ ಆಡೋಣ ಅನ್ಕೊಂಡ್ರೆ ಅರ್ಧ ವಯಸ್ಸಿಗೆ ನಮ್ಮನ್ನ ಸಾಯಿಸ್ತೀನಿ ಅಂತಿದ್ಯಲ್ಲ. ರೀ ಹುಡುಗಿದ್ದೇವ, ಬಿಟ್ಬಿಡ್ರಿ ನಮ್ಮನ್ನ. ಬಿಟ್ಬಿಡ್ಬೇಕಾ? ಹಾಗಾದ್ರೆ ನನ್ನ ಮದ್ವೆ ಆಗೋ. ಮದ್ವೆನಾ? ಅದು ನಿಮ್ ಜೊತೆ ರೇ ದೇವ್ರ ಜೊತೆ ಹೆಂಗ್ರಿ ಮದ್ವೆ ಆಗಕ್ಕಾಯ್ತದೆ? ನನ್ನನ್ ಮದ್ವೆ ಆದ್ರೆ ಮಾತ್ರ ನಾನ್ ನಿಮ್ಮನ್ನ ಇಲ್ಲಿಂದ ಕಳ್ಸೋದು. ಅಲ್ಲಮ್ಮ, ಇವನ್ ಯಾಕೆ ನಿನ್ನ ಮದುವೆ ಆಗ್ಬೇಕು? ನೀನ್ ಯಾಕೆ ದೆವ್ವ ಆಗಿದ್ಯಾ? ನನ್ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿ ಒಬ್ಬ ಮೋಸ ಮಾಡ್ಬಿಟ್ಟ. ಆ ಫೀಲಿಂಗ್ ಅಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋದೆ ನಾನು. ಸರಿ, ಅವನ್ ಮೋಸ ಮಾಡ್ದ ಅಂತ ನನ್ನನ್ನು ಯಾಕಮ್ಮ ಹಿಡ್ಕೊಂಡಿದೀಯಾ? ಎಲ್ಲರೂ ಹೆಣ್ಣಿನ ದುಡ್ಡಿನ ಆಸೆ ಪಡ್ತಾರೆ, ಆದ್ರೆ ನೀವು ಮಾತ್ರ ನನ್ನನ್ನು ಇಷ್ಟಪಟ್ರಿ. ಅದಕ್ಕೆ ನೀವು ನನ್ನ ಮದ್ವೆ ಆದ್ರೆ ನಂಗೆ ಆತ್ಮಕ್ ಶಾಂತಿ ಸಿಗುತ್ತೆ ಅಂತ. ದಯವಿಟ್ಟು ನಮ್ಮನ್ ಬಿಟ್ಬಿಡು. ನಮ್ಗೆ ಸೊಸೆನೂ ಬೇಡ, ಮೊಮ್ಮಕ್ಳೂ ಬೇಡ. ನಾವು ಕಾಶಿಗೋ ರಾಮೇಶ್ವರಗೂ ಹೊಟ್ಟೋಗ್ತೀವಿ. ದಯವಿಟ್ಟು ನಮ್ಮನ್ ಬಿಟ್ಬಿಡು ಅಮ್ಮ. ನೀವೇನಾದ್ರೂ ಒಪ್ಲಿಲ್ಲ ಅಂದ್ರೆ ನಿಮ್ 3 ಜನನು ಇಲ್ಲೇ ಸಾಯಿಸ್ಬಿಟ್ಟು ನನ್ ಜೊತೆ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡ್ತೀನಿ. ಮೊದ್ಲಿಂದ ಎಸ್ಕೇಪ್ ಆಗ್ಬೇಕು. ಓಡಪ್ಪ ಓಡಪ್ಪ, ಓಡು ಬಾ, ಬೇಗ ಓಡ್ಬಾ, ಇಲ್ಲಾಂದ್ರೆ ಸಂಕ್ರಾಂತಿ ಹಬ್ಬದ ವರ್ಷ ತಡಕ್ ಮಾಡ್ಬಿಡ್ತಾಳೆ. ಮೊದ್ಲು ತಪ್ಪಿಸ್ಕೋಬೇಕು. ನಮ್ಮ ಅಪ್ಪ ಅಮ್ಮನ್ ಬೇಕಾದ್ರೆ ಹೊಡೆದ ಸಾಯಿಸ್ಲಿ, ನಾನು ಉಳ್ಕೊಂಡ್ರು ಸಾಕು. ಇಲ್ಲೇ ಉಂಟ್ಕೊಬಿಡ್ತೀನಿ. ಯಾರಿಗೂ ಕಾಡ್ತಾ ಇಲ್ಲ ಅನ್ಸುತ್ತೆ. ಬ್ರೋಕರ್ ನನ್ ಮಗನ್ ಬೇರೆ ಯಾರು ಎಣ್ಣೆ ಸಿಗ್ಲಿಲ್ವಾ? ಇಲ್ಲಿ ತಂದೆವು ಹತ್ರ ಕಟ್ಟಾಕನಲ್ಲಪ್ಪ. ಏನ್ ಮಾಡೋದು? ಮೊದ್ಲಿಲ್ಲಿಂದ ಹೋದ್ರೆ ಸಾಕಾಗಿದೆ. ಅಯ್ಯೋ ಎಲ್ಲೋಗ್ಲಿ? ಅಯ್ಯೋ, ಅಲ್ಲಾದ್ರೂ ಓಡೋಗ್ತೀನಿ. ದೇವ್ರೇ, ಅಯ್ಯಪ್ಪ, ಇವ್ರಿ ಎಲ್ಲೋದ್ರು? ದೇವ್ರೇ,
ಇವರಿಬ್ಬರೇ ಕಾಣ್ತಾರಲ್ಲಪ್ಪ. ಅಯ್ಯೋ ಅಯ್ಯಪ್ಪ. ಅಯ್ಯಪ್ಪ. ತಪ್ಪ ಹೇಳ್ತೀನಿ, ನನಗಿಂತ ಬಂದಾಗಿಲ್ಲ. ಮಾಡಿ ಬೇಡ, ಮಾಡಿ ಬೇಡ, ಮಾಡಿ ಬೇಡ. ಆಳ್ಕರಿ ಬಂದಾಗ ಮಾಡಿ ಬೇಡ, ಬೇಡ. ಅಯ್ಯಪ್ಪ, ಅಯ್ಯೋ ದೇವ್ರೆ, ಏನ್ ಮಾಡದಪ್ಪ, ಸರಿಯಾದ ಜಾಗಕ್ಕೆ ಬಂದು ತಗ್ಲಾಯ್ಕೊಂಡ್ಬಿಟ್ಟಲ್ಲಪ್ಪ. ಅಯ್ಯೋ ಭಗವಂತ, ಸಾಯೋ ಗಂಟ ಹೊಡೆದ್ಬಿಟ್ಲಲ್ಲಪ್ಪ. ವಾರೇ ವಾ ಚಂದ್ರು, ಈ 2 ಲಾಡು ಬಂದು ಬಾಯಿಗೆ ಬಿತ್ತಲ್ಲೋ. ಒಳ್ಳೆ ಹುಡುಗಿ, ಒಳ್ಳೆ ಮನೆ, ದಿನ ನಾನ್ ವೆಜ್ ಊಟ. ವಾರೇ ವಾ. ಲಡ್ಡು ಬಂದು ಬಾಯಿಗೆ ಬೀಳದ, ಚಪ್ಪಡಿ ಕಲ್ಲೇ ನನ್ನ ತಲೆ ಮೇಲೆ ಬೀಳ್ತೈತೆ. ಅಯ್ಯೋ ದೇವ್ರೆ. ಕೆಲವು ಹೆಣ್ತಿರವ್ರೆ, ಗಂಡ ಚಿನ್ನ ಬೆಳ್ಳಿ ತಂದು ಕೊಟ್ರೆ ಮುತ್ತು, ಇಲ್ಲ ಅಂದ್ರೆ ಜೀವನಕ್ಕೆ ಕುತ್ತು. ಅಯ್ಯೋ, ಚಿನ್ನ ಬೆಳ್ಳಿ ತಂದ್ಕೊಡ್ಲಿಲ್ಲ ಅಂದ್ರೆ ಮುನ್ಸ್ಕ ಮಲ್ಕತ್ತಾರೆ. ಇವಳು ನೋಡಿದ್ರೆ ಸಾಯಂಗ್ ಹೊಡಿತವಳಲ್ಲಪ್ಪ. ದೇವ್ರೆ, ಎಂತ ಹುಡುಗಿ ಕೊಟ್ಬಿಟ್ಟಪ್ಪ. ನಿನಗ್ ಸಾಯೋವರೆಗೂ ನಾನು ಮುಡಿ ಕೊಡ್ತಾನೆ ಇರ್ತೀನಿ, ಉದ್ರೋದ್ರು ಕೆರ್ಕಂಡಾದ್ರೂ ಕೊಡ್ತಾ ಇರ್ತೀನಿ. ಅಪ್ಪ ದೇವ್ರೆ, ಬಾಂಡ್ಲಿ ಆಗೋವರೆಗೂ ಮುಡಿ ಕೊಡ್ತೀನಿ ಅಂತ ಹೇಳಿದ್ದೆ. ತಾಯಡಗ್ಲು ಹೇಳ್ತೀನಿ, ಒಂದು ಕೂದಲು ಕೊಡಲ್ಲ, ಫೆವಿಕ್ವಿಕ್ ಹಾಕೊಂಡು ಅಂಟಿಸ್ಕೊಂಡ್ಬಿಡ್ತೀನಿ. ಅಯ್ಯಪ್ಪ.